ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ಬದಲಿಗೆ ಸಿಇಟಿ ಜಾರಿಗೆ ಬರಬೇಕು ಅಂತ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದ್ದಾರೆ. ರಾಯಲ್ ವೃತ್ತದಲ್ಲಿ ವಿದ್ಯಾರ್ಥಿಗಳು ಧರಣಿಯನ್ನು ನಡೆಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಬಂದಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದರ ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿದೆ. ವಿದ್ಯಾರ್ಥಿ ಧ್ವನಿ ಹೆಸರಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ನೂರಾರು ವಿದ್ಯಾರ್ಥಿಗಳು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ರು. ನೀಟ್ ಪರೀಕ್ಷೆಯನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ವಿಫಲವಾದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೇಳಿಬಂದಿದೆ. ಈ ಒಂದು ಕ್ವೆಶ್ಚನ್ ಪೇಪರ್ ಲೀಕ್ ಏನಿದೆ ಇದನ್ನ ತಡೆಯೋದಕ್ಕೆ ಆಗದೇನೆ ಮತ್ತೆ ರೀ ಎಕ್ಸಾಮ್ ಮಾಡಿದೆ ಕೇಂದ್ರ ಸರ್ಕಾರ. ಇದು ನಾಚಿಕೆಗೇಡಿನ ಸಂಗತಿ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. 21 ವಿದ್ಯಾರ್ಥಿಗಳ ಆತ್ಮಹತ್ಯೆ ಕಾರಣವಾದ ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ತಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎನ್ನುವಂಥ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಹಾಗೆ ಶಿಕ್ಷಣ ವ್ಯವಸ್ಥೆಯ ಕುರಿತು ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂಡಿದೆ ಯೂತ್ ಕಾಂಗ್ರೆಸ್. ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ನಾವು ತಪ್ಪು ಮಾತಾಡಿದ್ವು, ಸರಿ ಮಾತಾಡಿದ್ವು, ಅರೆ ಕ್ವಶನ್ ಅನ್ನ ಮಾಡ್ಬೇಕು. ಅವ್ರು ಸರಿನೇ ಮಾತಾಡ್ಲಿ, ಸರಿ ಮಾಡಿದ್ರು ಕೂಡ ಉತ್ತರ ಕೊಡ್ಲಿ. ತಪ್ಪು ಮಾಡಿದ್ರೆ ತಪ್ಪು ತಪ್ಕೊಳ್ಳಿ. ಕ್ವಶನ್ ಮಾಡುವಂತ ಶಕ್ತಿ ವಿದ್ಯಾರ್ಥಿಗಳು ಬರಬೇಕು, ಯುವ ನಾಯಕರಿಗೆ ಬರಬೇಕು. ರಾಜಕೀಯದಲ್ಲಿ 33% ರಿಸರ್ವೇಶನ್ ಕೊಡಬೇಕು ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಮಹಿಳೆಯರಿಗೆ, ಯುವಕರಿಗೆ ನಾಯಕತ್ವ ಕೊಡಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ತಾವು ರಾಜಕೀಯ ಸ್ಥಾನಮಾನಗಳನ್ನ ಪಡ್ಕೋಬೇಕು, ಬುದ್ಧಿವಂತರಾಗಬೇಕು ಅಂತ ಹೇಳಿ ರಾಷ್ಟ್ರವನ್ನ, ದೇಶವನ್ನ ಕಟ್ಟೋದಕ್ಕೆ ಯಾರಾದ್ರೂ ಕೈಲಿ ಸಾಧ್ಯ ಇದೆ ಅಂದ್ರೆ ನಿಮ್ ಕೈಲಿ ಮಾತ್ರ ಸಾಧ್ಯ. ನೀವು ಮನ್ಸು ಮಾಡಿದ್ರೆ ಇನ್ನು 10 ವರ್ಷದಲ್ಲಿ ನಮ್ಮ